ಒಂದು ಕುಕ್ಕರಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಿಂಗು, ಸ್ವಲ್ಪ ಟರ್ಮರಿಕ್. ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ನಾಟಿ ಈರುಳ್ಳಿನ ಬಿಡಿಸಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಈರುಳ್ಳಿ ಹಾಕ್ಕೊಬೋದು, ನನ್ನ ಹತ್ರ ನಾಟಿ ಈರುಳ್ಳಿ ಇವತ್ತಿತ್ತು ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿನ ಬಾಡಿಸ್ಕೊಂಡು ಆದಮೇಲೆ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿ, ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ನೀಟಾಗಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಎಷ್ಟೊಂದು ಜನ ಅಂದ್ಕೊತಾ ಇರ್ತೀರಲ್ಲ, ಮೂಲಂಗಿ ತುಂಬ ಸ್ಮೆಲ್ ಇರುತ್ತೆ, ಎಲ್ಲೂ ಹೊರಗಡೆ ಕೂಡ ತೊಗೊಂಡೋಗೋಕ್ಕಾಗಲ್ಲ ಮೂಲಂಗಿ ಸಾಂಬಾರನ್ನ ಅಂತ. ಈ ಥರ ಫ್ರೈ ಮಾಡ್ಕೊಂಡು ನೋಡಿ, ಸ್ವಲ್ಪನೂ ಸ್ಮೆಲ್ ಇರಲ್ಲ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಒಂದು 5 ಮಿನಿಟ್ಸು ಹಿಂಗೇ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಪ್ರಿಫರಬ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ಲಂತೂ ಆಲ್ಮೋಸ್ಟ್ ಕಮ್ಮಿ ಆಗೋಗಿರುತ್ತೆ. ನಿಮಗೇ ಅದು ಫ್ರೈ ಮಾಡ್ತಾ ಮಾಡ್ತಾ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ, ನಿಮಗೆ ಆ ಹಸಿ ವಾಸನೆ ಬರಲ್ಲ. ಫ್ರೈ ಮಾಡ್ತಾ ಮಾಡ್ತಾ ಸ್ಮೆಲ್ನ ನೀವು ಹಾಗೆ ಫ್ರೈ ಮಾಡ್ತಾ ನೋಡ್ತಾ ಇದ್ದರೆ ಮುಂಚೆ ಇದ್ದಷ್ಟು ಹಸಿ ವಾಸನೆ ಇರಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಮೂಲಂಗಿ ಫ್ರೈ ಆಗುವಷ್ಟರಲ್ಲಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ, ಸಾಂಬಾರು ಪೌಡರು, ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ಮಾಡ್ಕೊಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಟೊಮ್ಯಾಟೋನ ಕೂಗಿಸಿ ಇಟ್ಕೊಂಡಿದ್ದೆ ನಾನು. ಒಂದು 3 to 4 ವಿಸಲ್ ಹಾಕ್ಸಿದ್ದೆ. ತೊಗರಿಬೇಳೆ 1 ಕಪ್ಪು ಮತ್ತು 2 ಟೊಮ್ಯಾಟೊ. ಆ ಟೊಮ್ಯಾಟೊ ತೊಗರಿಬೇಳೆ ಬೇಯಿಸ್ಕೊಂಡಾದಮೇಲೆ ಟೊಮ್ಯಾಟೋನ ಹಾಗೆ ಲೈಟಾಗಿ ಮ್ಯಾಶ್ ಮಾಡಿದೆ ನಾನು. ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಮ್ಯಾಶರಾದರೂ ಮಾಡ್ಕೊಳ್ಳಿ. ಅದನ್ನು ಆ ಮಿಕ್ಸ್ಚರ್ನ ಟೊಮ್ಯಾಟೊ ಮತ್ತು ತೊಗರಿಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ಖಾರ ನಿಮಗೆ ಎಷ್ಟು ನೀರು ಬೇಕು, ಖಾರ ಬೇಕಾ ಏನು ತೆಳು ಇದೆಯಾ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಟೇಸ್ಟೆಲ್ಲ ನೋಡಿ ಆದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ 2 ವಿಸಿಲ್, ಘಮ ಘಮ ಅನ್ನೋ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ಆ ಮೂಲಂಗಿ ಸ್ಮೆಲ್ಲಂತೂ ಆಲ್ಮೋಸ್ಟ್ ಕಮ್ಮಿ ಆಗಿರುತ್ತೆ. ಇಡ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವು ತಿನ್ನೋ ಥರ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.